ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೋತೀನಿ. ಸೊ ಇವತ್ತು ನಾವು ಜೋಗಿಗುಂಡಿಗೆ ಹೋಗ್ತಾ ಇದ್ದೀವಿ. ಇದು ಬಂದು ಆಗುಂಬೆ ಸಿಟಿಯಲ್ಲಿದೆ. ಸೊ ಆಗುಂಬೆಯಿಂದ ಆಲ್ಮೋಸ್ಟ್ 3 ಕಿಲೋಮೀಟರ್ಸ್ ಟು ದಿಸ್ ಪ್ಲೇಸ್. ಹಾಗೆ ನೀವು ಉಡುಪಿ ಕಡೆಯಿಂದ ಏನಾದರೂ ಬರಬೇಕಾದ್ರೆ ಆಲ್ಮೋಸ್ಟ್ ಇಟ್ ವಿಲ್ ಟೇಕ್ ಆಲ್ಮೋಸ್ಟ್ ಒಂದು 30 to 40 ಕಿಲೋಮೀಟರ್ಸ್, 40 ಪ್ಲೇಸ್, ಓಕೆ, 40 to 50 ಕಿಲೋಮೀಟರ್ಸ್ ರೇಡಿಯಸಲ್ಲಿದೆ ಉಡುಪಿಯಿಂದ. ಆಲ್ಮೋಸ್ಟ್ 1 hour ಜರ್ನಿ ಫ್ರಮ್ ಉಡುಪಿ. ನೀವು ಬ್ಯಾಂಗ್ಳೂರಿಂದ ಡ್ರೈವ್ ಹೋಗ್ಬೇಕಂದ್ರೆ ಆಲ್ಮೋಸ್ಟ್ 7 to 8 hours ಆಗುತ್ತೆ ಇಲ್ಲಿ ರೀಚ್ ಆಗೋಕ್ಕೆ. ಬಟ್ ಇಫ್ ಯು ಆರ್ ಗೋಯಿಂಗ್ ಆನ್ ಲಾಂಗ್ ವೆಕೇಷನ್, ಫಸ್ಟ್ ನೀವು ನಾನು ಹೇಳಿದಾಗೆ ಬೇಲೂರು ಕವರ್ ಮಾಡ್ಬೋದು, ಹಳೇಬೀಡು, ಅದಾದಮೇಲೆ ಶೃಂಗೇರಿ, ಅದಾದಮೇಲೆ ಆಗುಂಬೆ ಬರ್ಬೋದು. ಸೊ ಇಟ್ ಈಸ್ ವೆರಿ ನೈಸ್ ಪ್ಲೇಸ್. ಆಗುಂಬೆ ಆದಮೇಲೆ ಇಫ್ ಯು ವಾಂಟ್ ಟು ಗೋ ಬ್ಯಾಕ್, ವೆನ್ ಯು ಆರ್ ಟ್ರಾವೆಲಿಂಗ್ ಬ್ಯಾಕ್ ಟು ಬ್ಯಾಂಗ್ಳೂರ್, ಯು ಕ್ಯಾನ್ ವಿಸಿಟ್ ಚಿಕ್ಕಮಂಗ್ಳೂರು ಮತ್ತು ಬ್ಯಾಂಗ್ಳೂರ್ಗೆ ಹೋಗ್ಬೋದು. ಸೊ ಯು ಕ್ಯಾನ್ ಪ್ಲ್ಯಾನ್ ಫಾರ್ ಅ ಟ್ರಿಪ್ ಆಫ್ 4 days 5 days ಆ ಥರ ಪ್ಲ್ಯಾನ್ ಮಾಡಿ ಹೋಗ್ಬೋದು. ಚೆನ್ನಾಗಿರುತ್ತೆ ಟ್ರಾವೆಲ್. ಮತ್ತು ಇಲ್ಲಿಗೆ ಬರುವಾಗ ಇದು ಒಂಥರ ಡೆನ್ಸ್ ಫಾರೆಸ್ಟ್ ಥರ, ಮತ್ತು ಇಲ್ಲಿ ಏನು ಶಾಪ್ಸ್ ಆಗಲಿ ಏನೂ ಸಿಗೋಲ್ಲ, ಆಯಿತಾ? ಏನಾದರೂ ಬೇಕಂದರೆ ನೀವು ಆಗುಂಬೆಗೆ ಟೌನ್ಗೆ ಹೋಗಬೇಕು. ಸೊ ಈವನ್ ಒಂದು ಸ್ನ್ಯಾಕ್ಸು, ವಾಟರು ಏನೂ ಸಿಗೋಲ್ಲ, ಎಲ್ಲ ನೀವು ಕ್ಯಾರಿ ಮಾಡ್ಕೋಬೇಕಾಗುತ್ತೆ. ನಾವು ಇವಾಗ ಪಾರ್ಕಿಂಗ್ ಮಾಡಿ ಹಂಗೆ ಹೋಗ್ತಾ ಇದ್ದೀವಿ ಫಾಲ್ಸ್ ನೋಡೋಕ್ಕೆ. ಸೊ ಇದು ವೇ ಟುವರ್ಡ್ಸ್ ದ ಫಾಲ್ಸ್. ಸೊ ನೀವು ಪಾರ್ಕ್ ಮಾಡಿ ಅಲ್ಲಿಂದ ಫಾಲ್ಸ್ ಹತ್ರ ಹೋಗ್ಬೇಕಂದ್ರೆ ಆಲ್ಮೋಸ್ಟ್ 1 kilometers ಟ್ರೆಕ್ಕಿಂಗ್ ನಡ್ಕೊಂಡು ಹೋಗಬೇಕು. ಸೊ ಇದು ರೈನಿ ಡೇಸಲ್ಲಿ ಏನಂದರೆ ತುಂಬ ಕಷ್ಟವಾಗಿರುತ್ತೆ ಈ ವೇಯಲ್ಲಿ ಹೋಗೋಕ್ಕೆ. ಸೊ ಸ್ವಲ್ಪ ಬಿಸಿಲು ಬಂದರೂ ಹೋಗ್ಬೋದು. ಸೊ ನಡ್ಕೊಂಡು ಹೋಗೋ ಥರ ವೇ ಇದೆ. ಸೊ ಇಲ್ಲಾಂದರೆ ಸ್ವಲ್ಪ ಕಷ್ಟ ಆಗ್ಬೋದು. ಮತ್ತು ಇಲ್ಲಿ ಲೀಚಸ್ ಎಲ್ಲ ತುಂಬ ಜಾಸ್ತಿ ಇದೆ. ಸೊ ಇದು ಏನಂತಾರೆ ಕನ್ನಡದಲ್ಲಿ, ಜಿಗಣೆ ಏನೋ ಒಂದು ಹೇಳ್ತಾರಲ್ಲ ನೋಡಿ, ಕಾಲಿಗೆಲ್ಲ ಕಚ್ಚುತ್ತೆ. ಸೊ ಅದು ಜಾಸ್ತಿ ಇಲ್ಲಿ. ಸೊ ಬ್ಲಡ್ ಇರುತ್ತಲ್ಲ, ಬ್ಲಡ್ ಇದು ಮಾಡುತ್ತಲ್ಲ, ಸೊ ಅದು ಜಾಸ್ತಿ ಇದೆ ಆ ಥರದ್ದು. ಸೊ ನೋಡಿಕೊಂಡು ಹೋಗುವಾಗ. ಮತ್ತು ಇಲ್ಲಿ ನಿಯರ್ ಬೈ ಎಲ್ಲೂ ಶಾಪ್ ಎಂಥದ್ದು ಸಿಗೋಲ್ಲ. ಸೊ ನೀವು ಚಿಲ್ಡ್ರನ್ಸ್ ಜೊತೆ ಹೋಗಬೇಕು ಅಂತಿದ್ರೆ, ಅಥವಾ ನಿಮಗೇನೆ ಏನಾದರೂ ಫುಡ್ಸ್ ಏನಾದರೂ ಕ್ಯಾರಿ ಮಾಡಬೇಕು ಅಂತ ಇದ್ದರೆ, ಫಾರ್ ಎಕ್ಸಾಂಪಲ್ ಬಿಸ್ಕೆಟ್ಸ್, ವಾಟರ್ಸ್ ಎಲ್ಲ, ಸೊ ಪ್ಲೀಸ್ ಕ್ಯಾರಿ ಮಾಡಿ. ಯಾಕಂದರೆ ಯಾವ ಒಂದು ಅಂಗಡಿನೂ ಇಲ್ಲಿ ಇಲ್ಲ, ಓಕೆನಾ? ಸೊ ಎಲ್ಲ ಏನಾದರೂ ಬೇಕಾದರೆ ನೀವು ಆಗುಂಬೆಗೇ ಹೋಗಬೇಕು. ಇಟ್ ಈಸ್ ಆಲ್ಮೋಸ್ಟ್ 3 to 4 kilometers ಫ್ರಮ್ ದಿಸ್ ಪ್ಲೇಸ್, ಓಕೆನಾ? ಸೊ ನೀವು ವೇಸ್ ನೋಡ್ತಾ ಇರ್ಬೋದು, ಒಂಥರ ಸ್ಟೋನ್ಸಲ್ಲಿ, ಮತ್ತು ಇನ್ನೂ ಮುಂದೆ ಹೋದರೆ ಒಂಥರ ಇನ್ನೂ ಒಂದು ವುಡ್ಡಲ್ಲಿ ಎಲ್ಲ ಒಂಥರ ವೇಸ್ ಮಾಡಿದ್ದಾರೆ ಹೋಗೋಕ್ಕೆ. ಒಂಥರ ಏನು ಹೇಳೋದು, ಸ್ಕೇರಿ ಪ್ಲೇಸ್ ಅಂತ ಆಗುತ್ತೆ. ಒಂಥರ ಇದು ವೆಸ್ಟರ್ನ್ ಘಾಟ್ ಆಗಿರೋದ್ರಿಂದ ಎಲ್ಲನೂ ಒಂಥರ ಫಾರೆಸ್ಟ್ ಥರ ಇರುತ್ತೆ. ಸೊ ಈ ಫಾಲ್ಸ್ ಬಂದು ಇಲ್ಲಿ ನೋಡ್ತಾ ಇರ್ಬೋದು, ನನ್ನ ಮಗ ಡೈರೆಕ್ಷನ್ ತೋರಿಸ್ತಿದ್ದಾನೆ, ಈ ಕಡೆ ಹೋಗೋದಾ ಆ ಕಡೆ ಹೋಗೋದಾ ಅಂತ. ಅವನಿಗೆ ಈ ಥರ ಒಂಥರ ಪ್ಲೇಸಸ್ ವಿಸಿಟ್ ಮಾಡೋದು ಮತ್ತು ಅಲ್ಲಿ ಓಡಾಡೋದು, ಅವನು ತುಂಬ ಈ ರನ್ನಿಂಗ್ ಮಾಡೋದೆಲ್ಲ ತುಂಬ ಇಷ್ಟಪಡ್ತಾನೆ. ವಾಕ್ ಮಾಡೋದು, ರನ್ ಮಾಡೋದು, ಒಂಥರ ಸ್ಪೋರ್ಟ್ಸ್ ರಿಲೇಟೆಡ್, ಓಕೆನಾ? ಸೊ ಈಸ್ ಕ್ಯೂಟ್, ಓಕೆನಾ? ಸೊ ಹಿಂಗೆ ಈ ವೇಯಲ್ಲಿ ಇಲ್ಲಿ ನೋಡ್ತಾ ಇರ್ಬೋದು, ಒಂಥರ ಸ್ಟೋನ್ಸ್ ಎಲ್ಲ ಇದೆ. ಸೊ ಈ ಥರ ವೇಯಲ್ಲೇ ಹೋಗ್ಬೇಕಾಗುತ್ತೆ. ಸೊ ನೀವು ಶೂಸ್ ಆ ಥರ ಎಲ್ಲ ಹಾಕ್ಕೊಬಂದರೆ ಚೆನ್ನಾಗಿರುತ್ತೆ. ಸೊ ನಾನು ಆ್ಯಕ್ಚುಲಿ ಶೂ ಹಾಕಿರಲಿಲ್ಲ. ಸೊ we prefer to, I prefer you guys go in some shoes, okay, not in normal sandals, because it will be slippery ಆಗಿರುತ್ತೆ. ನೀವು ಯಾವಾಗಾದರೂ ಆಗುಂಬೆಗೆ ಹೋಗಬೇಕು ಅಂತ ಅಂದ್ಕೊಂಡಿದ್ರೆ ಡೋಂಟ್ ಮಿಸ್ ದಿಸ್ ಪ್ಲೇಸ್, ಓಕೆನಾ? ಸೊ at least once you have to visit if you are going to Agumbe, or else like if you are going to this Udupi side, go once and visit. At least once you have to visit this place. It's too nice. I could say it is indeed must visit place to spend at least, you can spend at least 3 to 4 hours, like half a day you can spend over here. ನೀವು ಹಾಫ್ ಡೇ ಇಲ್ಲಿ ಸ್ಪೆಂಡ್ ಮಾಡ್ಬೋದು. ಮತ್ತು ಇದಕ್ಕೆ ಹೇಗೆ ಜೋಗಿಗುಂಡಿ ಅಂತ ನೇಮ್ ಬಂತು ಅಂದರೆ,
ತುಂಬ ಹಳೆ ಐ ಮೀನ್ ಓಲ್ಡನ್ ಡೇಸಲ್ಲಿ ಏನ್ಷಿಯಂಟ್ ಡೇಸಲ್ಲಿ ಜೋಗಿ ಅಂತ ಹೇಳೋ ಒಂದು ಸನ್ಯಾಸಿ ಇಲ್ಲಿ ಮೆಡಿಟೇಷನ್ ಮಾಡ್ತಾಯಿದ್ರಂತೆ. ಅದಕ್ಕೋಸ್ಕರ ಇವರಿಗೆ ಜೋಗಿಗುಂಡಿ ಅಂತ ನೇಮ್ ಬಂದಿದೆ. ಓಕೆನಾ. ಸೊ ಆ್ಯಸ್ ಐ ಸೆಡ್, ದೇರ್ ವಾಸ್ ಅ ಸೇಂಟ್ whose name was Jogi. So he used to meditate here. That's the reason this place got the name as Jogi. So ಇದು ನಂದು ಫ್ರೆಂಡ್ಸ್, few of the friends ಅವರಿಗೆ even they should understand, right? So that's why I am speaking in English in between. ಸೊ ನಾನು ಇಂಗ್ಲೀಷ್ ಮತ್ತು ಕನ್ನಡ ಎರಡರಲ್ಲೂ ಮಿಕ್ಸ್ ಮಾಡಿ ಹೇಳ್ತೀನಿ, ಸೊ ದಟ್ ಎಲ್ರಿಗೂ ಅರ್ಥ ಆಗುತ್ತೆ. ಓಕೆನಾ. This falls is situated in a dense forest. Okay, if you see in both the sides, left and right, you could see only the trees, very big trees, right? So you will be scared at certain point whether I need to really go and visit this fall, or like should I stop here itself. Okay, if you are purely into a city, okay, you will get that what is that scary feel. But if you are from village, or if you are from for example like Western Ghats and all, you don't feel like that. Okay. So ಇವಾಗ ಬಂದಿದೆ ನೋಡಿ, ಇದೇ ಬಂದು ಫಾಲ್ಸ್. ದಿಸ್ ಇಸ್ ದ ಫಾಲ್ಸ್, ದಿಸ್ ಇಸ್ ದ ವ್ಯೂ ಪಾಯಿಂಟ್. ಓಕೆ. ಸೊ ನೋಡ್ತಾ ಇರ್ಬೋದು, ನಾವು ಹೋಗ್ತಾ ಇದ್ದೀವಿ ಫಾಲ್ಸ್ ಹತ್ರ. ಸೊ ಇದು ಬಂದು ಫಾಲ್ಸ್ ಬಂದು ಆಲ್ಮೋಸ್ಟ್ ಮೇಲ್ಗಡೆ ಆಲ್ಮೋಸ್ಟ್ 12 ಫೀಟಿಂದ ಕೆಳಗಡೆ ಬರುತ್ತೆ. ಓಕೆನಾ. ವಾಟರ್ ನೋಡಿ, ಇಲ್ಲಿ ನೋಡ್ತಾ ಇರ್ಬೋದು ವಾಟರ್ ಯಾವ ಥರ ಬರ್ತಾ ಇದೆ, ಒಂಥರ ಕೇವ್ಸಲ್ಲಿ ಬರೋ ಥರ ಇರುತ್ತೆ. ಸೊ ತುಂಬ ಚೆನ್ನಾಗಿದೆ ವಾಟರ್ ಫಾಲ್. ಮತ್ತು ಅಲ್ಲಿ ಹೋದರೆ ನಿಮಗೆ ಸೌಂಡ್ಸ್ ನೋಡಬೇಕು ಯಾವ ಥರ ಇದೆ ಅಂತ. ವಾಟರ್ ಫಾಲ್ ಸೌಂಡು ತುಂಬ ಒಂಥರ ಸ್ಕೇರಿಯಾಗಿರುತ್ತೆ. ಇವಾಗ ನೀವು ಹೋದಾಗ ಯಾರು ಜನ ಇಲ್ಲ ಅಂದರೆ ಅಲ್ಲಿ ಒಂಥರ ಭಯ ಆಗಿಬಿಡುತ್ತೆ, ಏನಪ್ಪ ಅಂತ, ಅಷ್ಟು ಒಂಥರ ಸೌಂಡ್ ವಾಟರ್ದು. ಓಕೆನಾ. ಬಟ್ ಇದು ತುಂಬ ಚೆನ್ನಾಗಿದೆ ಪ್ಲೇಸ್. ಬಟ್ ದಯವಿಟ್ಟು ಇಲ್ಲಿ ಹೋಗಿ ಸ್ವಿಮ್ಮಿಂಗ್ ಮಾಡೋದಾಗಲಿ, ಇಲ್ಲ ಏನು ಹೇಳೋದು, ತುಂಬ ಹೊತ್ತು ರಿಲೇಟೆಡ್ ಟು ವಾಟರ್ ಗೇಮ್ಸ್ ಎಲ್ಲ ಮಾಡೋಕ್ಕೆ ಟ್ರೈ ಮಾಡಬೇಡಿ, ಬಿಕಾಸ್ ಇದು ತುಂಬ ಡೆಪ್ತಲ್ಲಿದೆ. ಸೊ ಯಾ, if you are going here, don't try any water games. Okay, this has what is that, it is you to see this is like this, but if you go inside, no, the feet is too long, I mean inside it is not advisable to take bath or to swim here. Okay, it is not safe, so be cautious. And always there will be a watchman who will be watching you, so if there is something is going wrong, he will advise at the earliest. Okay, so he'll say like, no, don't do that. So he'll alert you guys. ಮತ್ತು ಅಲ್ಲಿ ಯಾವಾಗಲೂ ಒಬ್ಬರು ವಾಚ್ಮನ್ ಇರ್ತಾರೆ. ಸೊ ಏನಾದರೂ ಸೇಫ್ಟಿ ರಿಲೇಟೆಡ್, ಐ ಮೀನ್ ಏನಾದರೂ ಅಲ್ಲಿ ನೀವು ಏನಾದರೂ ಟ್ರೈ ಮಾಡ್ತಿದ್ರಿ ಇಳಿಯೋಕ್ಕೆ ಎಲ್ಲ, ಸೊ ಅವ್ರು ಹೇಳ್ತಾರೆ ಅಲ್ಲಿ ಆಳವಾಗಿದೆ, ಹೋಗ್ಬಿಡಿ, ಪ್ಲೇಸ್ ತುಂಬ ಡೆಪ್ತಲ್ಲಿದೆ ಅಂತೆಲ್ಲ. ಸೊ ಅವರು ನೋಡ್ಕೋತಾರೆ. ಓಕೆನಾ. ಬಟ್ ಇವಾಗ ಅಲ್ಲಿ ಯಾರೂ ಇಲ್ಲ ಅಂದ್ರೇ ಭಯ. ಯಾರಾದರೂ ಟ್ರೆಕ್ಕಿಂಗ್ ಹೋಗಬೇಕು ಅಂತ ಇದ್ದರೆ ಈ ಪ್ಲೇಸ್ನ ಚೂಸ್ ಮಾಡ್ಕೋಬೋದು. ಓಕೆನಾ. ಚೆನ್ನಾಗಿದೆ. ಯು ಕ್ಯಾನ್ ಗೋ ಫಾರ್ ಟ್ರೆಕ್ಕಿಂಗ್ ಓವರ್ ಹಿಯರ್. ಇಟ್ ಈಸ್ ನೈಸ್ ಪ್ಲೇಸ್ ಫಾರ್ ಟ್ರೆಕ್ಕಿಂಗ್. ಬಟ್ ಕೀಪಿಂಗ್ ಆಲ್ ದ ಅಡ್ವೆಂಚರ್ ಫ್ಯಾಕ್ಟರ್ಸ್ ಅವೇ, ಐ ವುಡ್ ಸೇ ದಿಸ್ ಪ್ಲೇಸ್ ಈಸ್ ಅ ಗ್ರೇಟ್ ವಾಟ್ ಈಸ್ ದಟ್ ಪ್ಲೇಸ್ ಫಾರ್ half a day visit. Okay, if you are going to Agumbe, please don't miss this. You can really have fun with the nature and the surroundings. You will have different experience for sure. Don't miss this place. Okay, that is my advice. ನೀವು ಆಗುಂಬೆ ಅಥವಾ ಉಡುಪಿಗೆ ಹೋಗೋ ಥರ ಇದ್ದರೆ ಇಲ್ಲಿ ಈ ಪ್ಲೇಸ್ನ ವಿಸಿಟ್ ಮಾಡೋದನ್ನ ಮರಿಬೇಡಿ. ಇಟ್ ಈಸ್ ಮಸ್ಟ್ ವಿಸಿಟ್ ಪ್ಲೇಸ್. ಸೊ ನೀವು ರಿಯಲಿ ಯು ವಿಲ್ ವಾಟ್ ಈಸ್ ದಟ್, ಯು ವಿಲ್ ಎಂಜಾಯ್, ಐ ಮೀನ್ ನೀವು ಇಷ್ಟಪಡ್ತೀರಾ ಈ ಪ್ಲೇಸ್ನ. ಓಕೆನಾ. ಸೊ ನಾನು ಅನ್ಕೋತೀನಿ ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂತ. ಸೊ ಇಷ್ಟ ಆಗಿದರೆ ಪ್ಲೀಸ್ ಡೂ ಲೈಕ್. ಹಾಗೆ ನಮ್ಮ ಚಾನಲ್ಗೆ ಇನ್ನೂ ಯಾರೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಪ್ಲೀಸ್ ಡೂ ಸಬ್ಸ್ಕ್ರೈಬ್ ಮೈ ಚಾನಲ್. ಆ್ಯಂಡ್ ಆಲ್ಸೋ ಪ್ಲೀಸ್ ಶೇರ್ ವಿತ್ ಯೋರ್ ಫ್ರೆಂಡ್ಸ್. ಮತ್ತು ನಿಮಗೆ ಈ ಪ್ಲೇಸ್ ಇಷ್ಟ ಆಗಿದ್ದರೆ ಪ್ಲೀಸ್ ಕಮೆಂಟ್. ಓಕೆನಾ, ಇಷ್ಟ ಆಗಿದೆ ಅಂತ. ಸೊ ಹೋಪ್ ಯು ಗೈಸ್ ಎಂಜಾಯ್ಡ್ ದಿಸ್ ವಿಡಿಯೋ.
So please don't forget to subscribe. Okay guys, have fun, take care, have a good time with your family. ಮತ್ತು ಅವಾಗವಾಗ ಟ್ರೆಕ್ಕಿಂಗ್ ಹೋಗ್ತಾ ಇರಿ, ಮತ್ತು ಏನು ಹೇಳೋದು, ಟ್ರಿಪ್ಸ್ ಹೋಗ್ತಾ ಇರಿ. ಸೊ ಯು ವಿಲ್ ಹ್ಯಾವ್ ರಿಯಲಿ ಅ ಡಿಫ್ರೆಂಟ್ ಫೀಲ್ ಔಟ್ ಆಫ್ ಇಟ್. ಓಕೆ, ಸೊ ಆ್ಯಸ್ ಐ ಸೆಡ್, ಆ್ಯಸ್ ಐ ಮೆನ್ಷನ್ಡ್ ಇನ್ ಮೈ ಅರ್ಲಿಯರ್ ವೀಡಿಯೋಸ್ ಆಲ್ಸೋ, you will have at least some sort of stresses bursting kind of, I could say, if you are liking travels and all. So I would ask you guys to travel very frequently, because life is really short, guys. So at certain point of life you will understand life is too short. You must enjoy each day, okay, each second, I would say. Okay guys, bye, have fun, bye.